ಈ ಜೀವ ನಿನಗಾಗಿ ಮುಂದುವರಿದ ಭಾಗ 113. ನಿಹಾರಿಕಾ ಅಗಸ್ತ್ಯನನ್ನು ಮನೆಯ ಗಾರ್ಡನ್ ಹತ್ತಿರ ಬರಕ್ಕೆ ಹೇಳಿದಾಗ ಅಗಸ್ತ್ಯ ನಿದ್ದೆ ಮಾಡುತ್ತಿದ್ದವನು ಎದ್ದು ಫ್ರೆಶ್ ಆಗಿ ಗಾರ್ಡನ್ ಹತ್ತಿರ ಬಂದನು. ಇದನ್ನು ನೋಡಿದ ಸನ್ನಿ ಕೂಡ ಅವನನ್ನು ಹಿಂಬಾಲಿಸಿದನು. ನಿಹಾರಿಕಾ ಗಾರ್ಡನ್ನಲ್ಲಿ ಮತ್ತೆ ಹೊಸ ಗಿಡಗಳನ್ನು ನೆಡುತ್ತಿದ್ದಳು. ಇದನ್ನು ನೋಡಿದ ಅಗಸ್ತ್ಯ ಅವಳ ಹತ್ತಿರ ಬಂದು, ನಿಮಗೆ ಗಿಡಗಳೆಂದ್ರೆ ಇಷ್ಟನಾ? ನಾನು ಪ್ರತಿ ಸಲ ನೋಡಿದಾಗಲೂ ಹೊಸ ಹೊಸ ಗಿಡಗಳನ್ನು ತಂದು ನೆಡ್ತಾ ಇರ್ತೀರ, ಅದಕ್ಕೆ ಕೇಳಿದೆ. ಹೌದು, ನನಗೆ ಗಿಡಗಳಂದರೆ ತುಂಬ ಇಷ್ಟ. ಮನೆ ಹತ್ತಿರ ಪೂರ್ತಿಯಾಗಿ ಗಾರ್ಡನ್ ಮಾಡಬೇಕನ್ನೋದೇ ನನ್ನ ಉದ್ದೇಶ. ಹೌದು, ಮದುವೆ ಆದಮೇಲೆ ಬಾಡಿಗೆ ಮನೆಗೆ ಹೋಗ್ತೀವಿ ಅಲ್ವಾ, ಅಲ್ಲಿ ಇದೆಲ್ಲ ನಡಕ್ಕೆ ಸಿಗಲ್ಲ, ಆಗೇನು ಮಾಡ್ತೀರಾ? ವಾರ ಇಲ್ಲಿ ಬಂದು ಗಿಡ ನೆಟ್ಟು ಆಮೇಲೆ ಹೋಗ್ತೀನಿ. ಮುಂದೊಂದು ದಿನ ನಮ್ಮದೇ ಮನೆ ಆಗುತ್ತೆ ಅಲ್ವಾ, ಅಲ್ಲಿ ಗಿಡಗಳನ್ನು ನೆಟ್ಟರೆ ಆಯಿತು. ಅಂತೂ ಇಂಥ ಗಿಡ ನೆಡೋದನ್ನು ಬಿಡಲ್ಲ ಅನ್ನೆ. ಯಾಕೆ ಬಿಡಬೇಕು? ನಮಗೆ ಯಾವುದರಲ್ಲಿ ಸಂತೋಷ ಸಿಗುತ್ತೋ ಅದನ್ನು ಮಾತ್ರ ನಾವು ಯಾವತ್ತೂ ಬಿಡಬಾರ್ದು. ನೀವಿನ್ನೂ ತಿಂಡಿ ತಿನ್ನಲಿಲ್ಲ ಅಲ್ವಾ? ಬನ್ನಿ ಹೋಗೋಣ, ತಿಂಡಿ ಮಾಡ್ಕೊಂಡು ಬಂದು ಆಮೇಲೆ ಇದನ್ನೆಲ್ಲ ಮಾಡೋಣ. ನಿಮ್ಮದು ತಿಂಡಿ ತಿಂದಾಯ್ತಾ? ನೀವು ಇಲ್ಲಿಗೆ ಬಂದಮೇಲೆ ನಿಮ್ಮನ್ನು ಬಿಟ್ಟು ನಾನು ಯಾವತ್ತಾದ್ರೂ ತಿಂಡಿ ತಿಂದಿದ್ದೀನಾ? ಇಲ್ಲ ಅಲ್ವಾ? ಯಾಕೆ ನನಗೋಸ್ಕರ ಕಾಯ್ತೀರಾ? ನಿಮಗೆ ಹಸಿವಾದಾಗ ನೀವು ತಿನ್ನಿ, ನನಗೋಸ್ಕರ ಕಾಯುವ ಅವಶ್ಯಕತೆ ಇಲ್ಲ. ನಿಮಗೆ ಹೃದಯನ ಕೊಟ್ಟಿದ್ದೀನಿ ಅಂದಮೇಲೆ ನಿಮ್ಮನ್ನು ಕಾಳಜಿ ಮಾಡೋದು ನನ್ನ ಧರ್ಮ ಅಲ್ವಾ? ನಾನು ಯಾವತ್ತೂ ನಿಮ್ಮನ್ನು ಗಂಡ ಅಂತ ಒಪ್ಕೊಂಡಾಯ್ತು. ಮದುವೆ ಆಗೋದೊಂದು ಬಾಕಿ ಇದೆ, ಅಲ್ಲಿ ತನಕ ನಿಮ್ಮನ್ನು ಕಾಳಜಿ ಮಾಡಿ ನಿಮ್ಮ ಬೇಕು ಬೇಡಗಳಿಗೆ ಸ್ಪಂದಿಸೋದು ನನ್ನ ಕರ್ತವ್ಯ. ಯಾಕೆ ನಿಮಗೆ ನಾನಂದ್ರೆ ಅಷ್ಟೊಂದು ಇಷ್ಟ? ನೀವು ಮನಸ್ಸು ಮಾಡಿದರೆ ಶ್ರೀಮಂತ ಹುಡುಗನನ್ನು ಮದುವೆ ಆಗ್ಬೋದು. ನೀವು ನೋಡಿದರೆ ನನ್ನಂಥ ಬಡವನನ್ನು ಇಷ್ಟಪಡ್ತಾ ಇದ್ದೀರಾ. ನನ್ನನ್ನು ಮದುವೆ ಆದರೆ ನಿಮಗೆ ಲಕ್ಸುರಿ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಜೀವನ ನಡೆಸಬೇಕಾಗುತ್ತೆ. ಪ್ರತಿಯೊಂದು ವಿಚಾರಕ್ಕೆ ಲೆಕ್ಕಾಚಾರ ಹಾಕಬೇಕಾಗುತ್ತೆ. ಆಮೇಲೆ ನಿಮಗೆ ನಾನು ಯಾಕಾದರೂ ಇವನನ್ನು ಮದುವೆ ಆದ್ನೋ ಅಂತಾನು ಅನ್ನಿಸ್ಬೋದು. ಈಗ ನಾನು ಹೇಳಿದ ವಿಷಯನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ನನ್ನನ್ನು ಮದುವೆ ಆಗಬೇಕೋ ಬೇಡವೋ ಅಂತ ಇನ್ನೊಮ್ಮೆ ಯೋಚನೆ ಮಾಡಿ. ನಾನು ಯಾವತ್ತೂ ಯೋಚನೆ ಮಾಡಿ ಆಗಿದೆ. ಮದುವೆ ಅಂತ ಆದರೆ ಅದು ನಿಮ್ಮನ್ನೇ, ಇಲ್ಲ ಅಂದರೆ ಮದುವೆನೇ ಆಗಲ್ಲ. ಹೌದು, ನೀವು ಯಾಕೆ ಪದೇ ಪದೇ ಈ ಮಾತು ಹೇಳ್ತೀರಾ? ನಿಮಗೆ ನನ್ನ ಮದುವೆ ಆಗೋಕ್ಕೆ ಇಷ್ಟ ಇಲ್ವಾ? ಅಥವಾ ಬೇರೆ ಯಾರ ಮೇಲಾದ್ರೂ ನಿಮಗೆ ಲವ್ ಆಗಿದೆಯಾ? ಆ ಥರ ಏನಾದರೂ ಇದ್ದರೆ ಹೇಳಿ, ಯಾಕಂದರೆ ನನಗೆ ನಿಮ್ಮ ಖುಷಿಗಿಂತ ಬೇರೆ ಯಾವುದು ಮುಖ್ಯ ಅಲ್ಲ. ನನ್ನಂಥ ಬಡವನನ್ನು ಯಾರು ಇಷ್ಟಪಡ್ತಾರೆ ಹೇಳಿ? ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದೆ ಅನ್ಸುತ್ತೆ, ಅದಕ್ಕೆ ಈ ಜನ್ಮದಲ್ಲಿ ನೀವು ನನಗೆ ಸಿಕ್ಕಿದ್ದೀರಾ. ನೀವು ನನ್ನನ್ನು ಇಷ್ಟೊಂದು ಇಷ್ಟಪಡ್ತಾ ಇರುವಾಗ ನಾನು ನಿಮ್ಮನ್ನು ಇಷ್ಟಪಡದೇ ಇರ್ತೀನಾ? ಪ್ರೀತಿ ಸಿಕ್ಕಾಗ ಅದನ್ನು ಬಾಚ್ಕೊಂಡು ಬಿಡಬೇಕು, ಇಲ್ಲಾಂದರೆ ಅದು ಬೇರೆಯವ್ರ ಪಾಲಾಗತ್ತೆ. ನಿಮ್ಮನ್ನು ಕಳೆದುಕೊಳ್ಳೋಕ್ಕೆ ನಾನು ಯಾವತ್ತೂ ಇಷ್ಟಪಡಲ್ಲ. ನಾನು ಯಾಕೆ ಆ ರೀತಿ ಹೇಳಿದರೆ ಅಂದರೆ, ನೀವು ಗೋಲ್ಡನ್ ಸ್ಪೂನಲ್ಲಿ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವರು, ನಾನು ಸ್ಲಮ್ಮಲ್ಲಿ ಹುಟ್ಟಿದವನು. ಅದಕ್ಕೆ ಒಂದ್ಸಲಿ ಯೋಚನೆ ಮಾಡಿ ಅಂತ ಹೇಳಿದೆ. ಆಗಲೇ ಹೇಳಿದೆ ಅಲ್ವಾ, ಯೋಚನೆ ಮಾಡಿ ಆಗಿದೆ. ಮತ್ತೆ ಯಾವತ್ತೂ ಈ ರೀತಿಯ ಮಾತಾಡಬಾರ್ದು ನೀವು, ನನಗೆ ಇಷ್ಟ ಆಗಲ್ಲ, ಗೊತ್ತಾಯ್ತಾ? ಓಕೆ ಮೇಡಮ್, ಇನ್ನು ಯಾವತ್ತೂ ಈ ರೀತಿಯ ಮಾತಾಡಲ್ಲ. ನೀವೇನು ಹೇಳ್ತೀರೋ ಅದನ್ನೇ ಕೇಳ್ತೀನಿ, ಸರಿನಾ? ಸರಿ ಬನ್ನಿ, ಇವಾಗ ಟಿಫನ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಅವನನ್ನು ಮನೆಗೆ ಕರೆದುಕೊಂಡು ಹೋದಳು. ಇವರಿಬ್ಬರ ಸಂಭಾಷಣೆಯನ್ನು ಕೇಳಿದ ಸನ್ನಿಗೆ ಹೊಟ್ಟೆ ಕಿಚ್ಚು ಆಗತೊಡಗಿತು. ಈ ನಿಹಾರಿಗಳಿಂದಲೇ ಅಗಸ್ತ್ಯ ನನ್ನನ್ನು ಇಗ್ನೋರ್ ಮಾಡೋದು. ಇವಳು ಅದೇನು ಮೋಡಿ ಮಾಡಿದಳು ಏನೋ. ಅಗಸ್ತ್ಯ ಇವಳು ಹೇಳಿದಾಗೆ ಕೇಳ್ತಾನೆ. ಇವಳು ಕೂತ್ಕೊಂಡ್ರೆ ಕೂತ್ಕೋತಾನೆ, ನಿಂತ್ಕೊಂಡ್ರೆ ನಿಂತ್ಕೋತಾನೆ. ಏನು ಲಕ್ಕಿ ಇವಳು. ಇವಳು ಪ್ರೀತಿ ಮಾಡೋ ಹುಡುಗ ಇವಳಿಗೆ ಸಿಗ್ತಾ ಇದ್ದಾನೆ, ಆದರೆ ನನಗೆ ಆ ಭಾಗ್ಯನೇ ಇಲ್ಲ. ಇವರಿಬ್ಬರನ್ನು ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಉರಿ ಆಗ್ಬಿಡುತ್ತೆ. ಏನು ಮಾಡಲಿ, ಎಲ್ಲವನ್ನು ಸಹಿಸ್ಕೊಂಡು ಸುಮ್ಮನೆ ಇರಬೇಕು, ಇಲ್ಲಾಂದರೆ ಅಗಸ್ತ್ಯ ನನ್ನ ಮೇಲೆ ಕೋಪ ಮಾಡಿಕೊಳ್ತಾನೆ. ಎಷ್ಟು ಸುಲಭವಾಗಿ ನಾನು ತಿರಸ್ಕರಿಸಿ ಇವಳಿಂದ ಹೋದ. ಈ ಕಣ್ಣಲ್ಲಿ ಇನ್ನೇನು ನೋಡ್ಬೇಕು ದೇವ್ರೆ ಅಂತ ಅಂದುಕೊಳ್ಳುತ್ತಾ ಬೇಸರ ಪಟ್ಟುಕೊಳ್ಳುತ್ತಾ ಗೆಸ್ಟ್ ಹೌಸ್ ಒಳಗೆ ಹೋದನು. ಅಗಸ್ತ್ಯ ಮತ್ತು ನಿಹಾರಿಕಾ ಜೊತೆಯಾಗಿ ಬರುತ್ತಿರುವುದನ್ನು ನೋಡಿದ ಉತ್ತಮ್ ರವರು ಖುಷಿಗೊಂಡು, ಇವರಿಬ್ಬರನ್ನು ಜೊತೆಯಾಗಿ ನೋಡ್ತಾ ಇದ್ರೆ ಎಷ್ಟು ಖುಷಿಯಾಗುತ್ತೆ. ಅಗಸ್ತ್ಯನಂತ ಹುಡುಗ ನನ್ನ ಮಗಳಿಗೆ ಸಿಕ್ಕರೆ ಅವಳು ಪುಣ್ಯ ಅಂತ ಅಂದ್ಕೊಳ್ಬೇಕು. ಅಗಸ್ತ್ಯ ಎಷ್ಟು ಒಳ್ಳೆಯವನು, ಇವನೇ ನನ್ನ ಹಳೆಯನಾದರೆ ಎಷ್ಟು ಚೆನ್ನಾಗಿರುತ್ತೆ. ಅದು ಸಾಧ್ಯನಾ? ಇಲ್ಲ, ಅದು ಅಸಾಧ್ಯವಾದದ್ದು. ಅವನೆಲ್ಲಿ ನಾವೆಲ್ಲಿ? ಅವನು 1000 ಕೋಟಿ ಒಡೆಯ.
ನಾವು ಆಫ್ಟರ್ ಆಲ್ ಅವ್ನ ಕಂಪ್ನಿಯಲ್ಲಿ ಕೆಲಸ ಮಾಡೋರು. ನಾನು ಈ ಥರ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ಮೊದಲು ನಿಭಾಯಿಸಬೇಕು. ನನ್ನ ಮಗಳಿಗೆ ಅವನ ಥರ ಇರೋ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಬೇಕು. ಅದನ್ನು ಬಿಟ್ಟು ಈ ಥರದ ಕನಸು ಕಾಣಬಾರ್ದು ಅಂತ ಅಂದುಕೊಂಡ ಅವರು ಅಗಸ್ತ್ಯನನ್ನು ನೋಡಿ, ಬಾ ಅಗಸ್ತ್ಯ, ನನ್ನ ಮಗಳು ನಿನಗೋಸ್ಕರ ತಿಂಡಿ ತಿನ್ನೋದು ಎಷ್ಟಾದಂಗೆ ಕಾಯ್ತಾ ಇದ್ಲು. ಅದಕ್ಕೆ ಅಂಕಲ್ ಮಲಗಿದ್ದವನು ಎಬ್ಬಿಸಿ ಕರೆದುಕೊಂಡು ಬಂದಿದ್ದಾರೆ ಅಂತ ಅವನು ಹೇಳಿದಾಗ ಉತ್ತಮ್ರವರು ತಮ್ಮ ಮಗಳ ಕಡೆ ನೋಡಿ, ಯಾಕೆ ಮಗಳೇ ಈ ರೀತಿ ಮಾಡ್ತೀಯಾ? ನಿನಗೆ ಹಸಿವಾದ ನೀನು ತಿನ್ನೋದಲ್ವಾ? ಅದನ್ನು ಬಿಟ್ಟು ನಿದ್ದೆ ಮಾಡ್ತಾ ಇರೋರು ಎಬ್ಬಿಸ್ಕೊಂಡು ಬಂದರೆ ಹೇಗೆ? ಡ್ಯಾಡ್, ಇವ್ರು ನನ್ನ ಫ್ರೆಂಡ್ ಜೊತೆಗೇನೆ ಡಿಫೆಂಡ್ ಮಾಡಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಅವ್ರನ್ನ ಕರೆದುಕೊಂಡು ಬಂದಿದ್ದು. ಸರಿ ಸರಿ, ಹೋಗಿ ಬೇಗ ತಿಂಡಿ ತಿನ್ನಿ ಅಂತ ಅವರು ಹೇಳಿದಾಗ ಅವರಿಬ್ಬರು ತಿಂಡಿ ತಿನ್ನಲು ಹೋದರು. ಸ್ವಲ್ಪ ಹೊತ್ತಾದ ನಂತರ ಎಲ್ಲರೂ ಎದ್ದು ಫ್ರೆಶ್ ಆಗಿ ಅವರು ಕೂಡ ತಿಂಡಿ ತಿನ್ನಲು ಬಂದರು. ಎಲ್ಲರೂ ಡೈನಿಂಗ್ ಟೇಬಲ್ ಹತ್ತಿರ ಕೂತಿದ್ದಾಗ ಅರ್ಜುನನ ಕಣ್ಣು ಆದ್ಯಾಳಿಗಾಗಿ ಹುಡುಕಾಡಿತು. ಫ್ರೆಶ್ ಆಗಿ ಬಂದ ಅವಳು ಕೂಡ ಡೈನಿಂಗ್ ಟೇಬಲ್ ಹತ್ತಿರ ಬಂದಳು. ಅರ್ಜುನ್ ತನ್ನ ಪಕ್ಕ ಇದ್ದ ಚೇರನ್ನು ಎಳೆದು ಅವಳಿಗೆ ಕುಳಿತುಕೊಳ್ಳಲು ಸನ್ನೆ ಮಾಡಿದನು. ಇದನ್ನು ನೋಡಿದ ಅವಳು ಅವನ ಎದುರುಗಡೆ ಇದ್ದ ಚೇರಲ್ಲಿ ಹೋಗಿ ಕುಳಿತುಕೊಂಡಳು. ಅರ್ಜುನ್ ಅವಳಿಗೆ ತಿಂಡಿ ತಟ್ಟೆ ಕೊಡಲು ಹೋದಾಗ ಅವಳು ಗಗನ್ ಕಡೆ ನೋಡಿ, ಬ್ರೋ, ಅದನ್ನೆಲ್ಲಿ ಪಾಸ್ ಮಾಡಿ ಅಂತ ಹೇಳಿದಾಗ ಇದನ್ನು ನೋಡಿದ ಅರ್ಜುನ್ ಅವಳ ಕಡೆಗೇನೆ ನೋಡತೊಡಗಿದನು. ಅವನನ್ನು ನೋಡಿದ ಅವಳು ಒಂದು ಸಲ ಹಳೆಯದನ್ನೆಲ್ಲ ನೆನಪು ಮಾಡಿಕೊಂಡು ಕೋಪದಿಂದ ಪಕ್ಕದಲ್ಲಿದ್ದ ಮೆಣಸಿನಕಾಯಿಯ ತಟ್ಟೆಯಿಂದ ಒಂದು ಮೆಣಸಿನಕಾಯಿಯನ್ನು ತೆಗೆದುಕೊಂಡು ತಿನ್ನತೊಡಗಿದಳು. ಅವಳಿಗೆ ತಿನ್ನಕ್ಕೆ ಆಗದಿದ್ದರೂ ಅರ್ಜುನನ ಮೇಲಿನ ಸಿಟ್ಟಿನಿಂದ ತಿನ್ನತೊಡಗಿದಳು. ಒಂದು ಮೆಣಸಿನಕಾಯಿ ತಿಂದು ಮುಗಿದ ಬಳಿಕ ಇನ್ನೊಂದನ್ನು ತೆಗೆದು ತಿನ್ನತೊಡಗಿದಳು. ಹೀಗೆ ಬ್ಯಾಕ್ ಟು ಬ್ಯಾಕ್ 4 ಮೆಣಸಿನಕಾಯಿ ತಿಂದು ಮುಗಿಸಿದಳು. ಖಾರ ಸಹಿಸಿಕೊಳ್ಳಲಾಗದೆ ಅವಳ ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಸುರಿಯಲಾರಂಭಿಸಿತು. ಇನ್ನೇನು ಮತ್ತೊಂದು ಮೆಣಸಿನಕಾಯಿ ತೆಗೆದುಕೊಳ್ಳಕ್ಕೆ ಹೋಗಬೇಕು. ಇದನ್ನು ನೋಡಿದ ಅರ್ಜುನ್ ತಟ್ಟೆಯನ್ನು ಹಿಂದಕ್ಕೆ ಎಳೆದುಕೊಂಡನು. ಅಷ್ಟರ ತನಕ ಈ ವಿಷಯ ಗಗನ್ಗೆ ಗೊತ್ತಾಗದೆ ಆ ಕ್ಷಣದಲ್ಲಿ ಆದ್ಯಾಳನ್ನು ನೋಡಿದನು. ಅವನಿಗೆ ಪರಿಸ್ಥಿತಿ ಅರಿವಾಗಿ, ಏನೇ ಆಗಿದೆ ನಿಂಗೆ? ಯಾಕೆ ಮೆಣಸಿನಕಾಯಿ ತಿಂತಾ ಇದೆಯಾ? ಕಣ್ಣಲ್ಲಿ ನೀರು ಬರ್ತಾ ಇದ್ರೂ ತಿಂತಾ ಇದೆಯಾ? ಯಾರ ಮೇಲೆ ಸಿಟ್ಟಿಗೆ ಇದನ್ನೆಲ್ಲ ಮಾಡ್ತಾ ಇದೆಯಾ? ಬ್ರೋ, ತಿಂಡಿ ಯಾಕೋ ಸಪ್ಪಗೆ ಅನಿಸ್ತು, ಅದಕ್ಕೆ ಮೆಣಸಿನಕಾಯಿ ತಿಂದೆ, ಬೇರೆ ಯಾವ ಉದ್ದೇಶದಿಂದನೂ ಅಲ್ಲ. ಅವಳು ಯಾಕೆ ಆ ರೀತಿ ಮಾಡಿದಳು ಅಂತ ಗಗನ್ಗೆ ಗೊತ್ತಾದರೂ ಅದನ್ನು ತೋರ್ಪಡಿಸಿಕೊಳ್ಳದೆ ಅವಳ ಕಡೆ ನೋಡಿ, ಮೆಣಸಿನಕಾಯಿ ತಿಂದಿದ್ದು ಸಾಕು, ಈಗ ತಿಂಡಿ ತಿನ್ನು. ಬ್ರೋ, ನನಗೆ ಹೊಟ್ಟೆ ತುಂಬೋಯ್ತು, ಸಾಕು ಅಂತ ಹೇಳಿ ಅಲ್ಲಿಂದ ಎದ್ದು ಹೋದಳು. ಇದನ್ನು ನೋಡಿದ ಅರ್ಜುನನಿಗೆ ತುಂಬಾನೇ ಬೇಸರ ಉಂಟಾಯಿತು. ಛೇ, ನನ್ನಿಂದ ಇವಳು ತಿಂಡಿ ತಿನ್ನದೆ ಎದ್ದು ಹೋದ್ಲು. ಮೊದಲೇ ತಿಂಡಿ ಕೋತಿ, ತಿಂಡಿ ತಿಂದಿಲ್ಲ ಅಂದರೆ ಇವಳಿಗೆ ಏನೇನಾಗುತ್ತೆ, ಹೊಟ್ಟೆ ಹಸಿ ತಡೆದುಕೊಳ್ಳೋಕ್ಕಾಗಲ್ಲ, ಏನು ಮಾಡಲೀಗ ಅಂತ ಅಂದುಕೊಳ್ಳುತ್ತಾ ಬೇಗ ತಿಂಡಿ ತಿಂದು ಮುಗಿಸಿ ಮನೆಯಿಂದ ಹೊರಗೆ ಬಂದನು. ಎಲ್ಲಿ ಹೋದ್ಲು ಈ ಚೋಟ್ ಮೆಣಸಿನ್ಕಾಯಿ? ಇವಳು ಸುಮ್ಮನೆ ಚೋಟ್ ಮೆಣಸಿನ್ಕಾಯಿ ಅಂತ ಅಲ್ಲ, ಇದಕ್ಕೆ ಹಿಡಿದು ಅಂತ ಅಂದುಕೊಳ್ಳುತ್ತಾ ಆದ್ಯ ಎಲ್ಲಿ ಹೋದ್ಲು ಅಂತ ಹುಡುಕತೊಡಗಿದನು. ಅಷ್ಟರಲ್ಲಿ ಅವನ ದೃಷ್ಟಿ ಮನೆಯ ಗಾರ್ಡನ್ ಕಡೆ ಹೋಯಿತು. ಆದ್ಯ ಹೊಟ್ಟೆಗೆ ಕೈ ಹಿಡಿದುಕೊಂಡು ಕೂತಿದ್ದಳು. ಪಕ್ಕದಲ್ಲಿದ್ದ ನೀರಿನ ಬಾಟಲ್ನಿಂದ ಪದೇ ನೀರು ಕುಡಿತಿದ್ದಳು. ಇದನ್ನು ನೋಡಿದ ಅರ್ಜುನ್ ಮರಕಕೊಂಡು, ಮೆಣಸಿನ್ಕಾಯಿ ತಿಂದರೆ ನೀರು ಕುಡಿದು ಇನ್ನೇನಾಗುತ್ತೆ? ಖಾಲಿ ಹೊಟ್ಟೆಲಿ ಬರಿ ತಿಂದಿದ್ದಾಳೆ, ಏನು ಮಾಡಲಿ ಈಗ? ಮನೆಯೊಳಗೆ ಹೋಗಿ ಸಕ್ಕರೆ ತಗೊಂಡು ಬರೋಣ ಅಂದರೆ ಯಾಕೆ ಏನು ಎತ್ತ ಅಂತ ವಿಚಾರಿಸ್ತಾರೆ. ಪಾಪ ಹೊಟ್ಟೆ ಬೇರೆ ಹಸಿದಿರುತ್ತೆ, ನನ್ನಿಂದ ಆಗಿರೋ ತಪ್ಪನ್ನು ನಾನೇ ಸರಿಪಡಿಸ್ಕೊಳ್ಬೇಕು ಅಂತ ಅಂದುಕೊಳ್ಳುತ್ತಾ ಕಿರಾಣಿ ಅಂಗಡಿಗೆ ಹೋಗಿ ಸಕ್ಕರೆ ತಗೊಂಡು ಅಲ್ಲಿಂದ ಒಂದು ಹೋಟೆಲ್ಗೆ ಹೋದನು. ಅವಳಿಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ, ಅದನ್ನು ತೆಗೆದುಕೊಂಡು ಹೋಗೋಣ ಅಂತ ಅಂದುಕೊಳ್ಳುತ್ತಾ ಮಸಾಲ ದೋಸೆ ಪಾರ್ಸೆಲ್ ಮಾಡಿಕೊಂಡು ಅವಳ ಹತ್ತಿರ ಬಂದು ಕುಳಿತುಕೊಂಡನು. ಅವನನ್ನು ನೋಡಿದ ಅವಳು ಎದ್ದು ಹೋಗಲು ಅನುವಾದಳು. ಆಗ ಅವನು ಅವಳ ಕೈ ಹಿಡಿದು, ಕೂತ್ಕೋ, ಇಲ್ಲಾಂದ್ರೆ ಎಲ್ಲಿ ಹೋಗ್ತೆ ಅಲ್ಲಿ ನಿನ್ನನ್ನು ಹಿಂಬಾಲಿಸ್ಕೊಂಡು ಬರ್ತೇನೆ. ನಾನು ಯಾಕೆ ನಿನ್ನ ಹಿಂದೆ ಬರ್ತಾ ಇದ್ದೀನಿ ಅಂತ ಅಗಸ್ತ್ಯ ಏನಾದರೂ ಕೇಳಿದೆ, ಆಗ ನೀನೇ ಆನ್ಸರ್ ಮಾಡು. ಅಗಸ್ತ್ಯನ ಹೆಸರು ಕೇಳುತ್ತಲೇ ಹೆದರಿದ ಅವಳು ವಿಧಿ ಇಲ್ಲದೆ ಅಲ್ಲಿ ಕುಳಿತುಕೊಂಡಳು. ಆಗ ಅವನು ತಾನು ತಂದಿದ್ದ ಸಕ್ಕರೆಯನ್ನು ಅವಳಿಗೆ ನೀಡಿದನು. ಅವಳು ತೆಗೆದುಕೊಳ್ಳಲು ನಿರಾಕರಿಸಿದಾಗ ಕೋಪಗೊಂಡವನು, ತಗೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾನೇ ತಿನ್ನಿಸ್ತೀನಿ,
ನೀರು ಕುಡಿಯೋ ಬದಲು ಇದನ್ನು ತಿನ್ನು, ಆಗ ಉರಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿ ಮತ್ತೆ ಅವಳಿಗೆ ಸಕ್ಕರೆಯನ್ನು ನೀಡಿದನು. ನಾಲಿಗೆ ತುಂಬಾನೇ ಉರಿತಿದ್ದರಿಂದ ಅವಳು ವಿಧಿ ಇಲ್ಲದೆ ಅವನ ಕೈಯಿಂದ ಸಕ್ಕರೆಯನ್ನು ತೆಗೆದುಕೊಂಡು ತಿನ್ನತೊಡಗಿದಳು. ಸಕ್ಕರೆ ತಿಂದು ನೀರು ಕುಡಿಯುತ್ತಿದ್ದವಳನ್ನು ನೋಡಿದ ಅವನು ಅವಳ ಮೇಲೆ ಮರುಕಗೊಂಡು, ಪಾಪ ತುಂಬಾನೇ ಖಾರ ಆಗ್ತಾ ಇದೆ ಅನ್ಸುತ್ತೆ, ಇದೆಲ್ಲ ನನ್ನಿಂದಲೇ ಆಗಿರೋದು. ನಾನು ಇವಳ ಮನಸ್ಸು ನೋಯಿಸಿರ್ಲಿಲ್ಲ ಅಂದಿದ್ರೆ ಅವಳು ಮೆಣಸಿನಕಾಯಿ ತಿಂತಾ ಇರಲಿಲ್ಲ. ನನ್ನ ಮೇಲಿನ ಕೋಪಕ್ಕೆ ತಿಂದು ಬಿಟ್ಟಿದ್ಲು ಅಂತ ಅಂದುಕೊಳ್ಳುತ್ತಾ ಅವಳ ಜೊತೆ ಮಾತನಾಡಲು ಪ್ರಯತ್ನಿಸಿದನು. ಯಾಕೆ ಮೆಣಸಿನಕಾಯಿ ತಿಂದಿರೋದು? ಟಿಫನ್ ಬೇರೆ ಮಾಡದೆ ಎದ್ದು ಬಂದ್ಬಿಟ್ಟೆ. ನಿಂಗೆ ಹೊಟ್ಟೆ ಹಸಿವಲ್ವಾ? ಅದೆಲ್ಲ ನಿನ್ಗೆ ಯಾಕೆ ಬೇಕೋ? ನನಗೆ ಹೊಟ್ಟೆ ಹಸಿದ್ರೇನು ಬಿಟ್ರೇನು, ಅದನ್ನು ಕಟ್ಟಿಗೆ ನಿನಗೆ ನೆನಪಿಕೋ. ನಾನು ಮೆಣಸಿನ್ಕಾಯಿ ಇದ್ರೂ ತಿಂತೀನಿ, ಹಾಗಲಕಾಯಿ ಇದ್ರೂ ತಿಂತೀನಿ. ಅದನ್ನು ಕೇಳೋಕೆ ನೀನು ಯಾರು? ಒಂದು ಪ್ರಶ್ನೆ ಕೇಳಿದ್ರೆ ಅದೆಷ್ಟು ಉತ್ತರ ಹೇಳ್ತೀಯ. ಆ ಉತ್ತರದಲ್ಲಿ ನೆಟ್ಟಾಗಿರೋದು ಯಾವುದೂ ಇಲ್ಲ. ನನ್ಗೆ ಗೊತ್ತು ನನ್ನ ಮೇಲಿನ ಕೋಪಕ್ಕೆ ಮೆಣಸಿನ್ಕಾಯಿ ತಿಂದೆ ಅಂತ. ಮೆಣಸಿನ್ಕಾಯಿ ತಿಂದರೆ ನಿನಗೇನೆ ನೋವಾಗೋದು, ನನಗೇನೂ ಆಗಲ್ಲ. ಇಲ್ಲಿ ಯಾಕೆ ನನಗೆ ಬೈಯಕ್ಕೆ ಬಂದಿದ್ಯಾ? ಇಷ್ಟು ದಿನ ನನ್ನ ಹೊಟ್ಟೆ ಉರಿಸಿದ್ದು ಸಾಕಾಗಿಲ್ಲ ಅಂತ ಈಗ ಬೈತಾ ಇದೆಯಾ ಅಂತ ಅಳುತ್ತಾ ಹೇಳಿದಳು. ಅವಳು ಅಳುವುದನ್ನು ನೋಡಿದ ಅವನಿಗೆ ತುಂಬಾನೇ ನೋವಾಯಿತು. ನೋಡು, ನಾನು ನಿನಗೆ ಬೈತಾ ಇಲ್ಲ, ನೀನನ್ನು ತಪ್ಪು ತಿಳ್ಕೊಳ್ತಾ ಇದೆಯಾ. ಹೋಗ್ಲಿ ಬಿಡು, ನಾನು ನಿನಗೆ ಎಷ್ಟೇ ಸಮಜಾಯಿಸಿ ಹೇಳಿದ್ರು ನೀನು ಅದನ್ನು ಕೇಳೋ ಮನಸ್ಥಿತಿಯಲ್ಲಿಲ್ಲ. ಈಗ ಅದೆಲ್ಲ ಬಿಟ್ಟಾಕು. ಟಿಫನ್ ಮಾಡಿಲ್ಲ ಅಲ್ವಾ, ನಾನು ನಿನಗೋಸ್ಕರ ಮಸಾಲೆ ದೋಸೆ ತಂದಿದ್ದೀನಿ ತಗೋ ಅಂತ ಹೇಳಿ ಅವಳಿಗೆ ನೀಡಿದನು. ಅವಳಿಗೆ ಮಸಾಲೆ ದೋಸೆ ಇಷ್ಟ ಇದ್ದರೂ ಕೂಡ ಅದನ್ನು ತೆಗೆದುಕೊಳ್ಳಲು ಅವಳ ಮನಸ್ಸಾಕ್ಷಿ ಒಪ್ಪಲಿಲ್ಲ. ಬೇಡ, ನಾನು ಹೊಟ್ಟೆ ತುಂಬೋಗಿದೆ. ಯಾಕೆ ಈ ರೀತಿ ಚಿಕ್ಕ ಮಕ್ಕಳ ಥರ ಹಠ ಮಾಡ್ತೀಯಾ? ನನ್ಗೆ ಗೊತ್ತು ನಿಮಗೆ ಹೊಟ್ಟೆ ಹಸಿ ತಡೆದುಕೊಳ್ಳೋಕ್ಕಾಗಲ್ಲ ಅಂತ. ತಗೋ ಇದನ್ನು. ನನಗೆ ಬೇಡ ಅಂದರೆ ಬೇಡ ಅಂತ ಖಂಡಿತವಾಗಿ ಹೇಳಿದಳು. ಆಗ ಅವನು ತಾನೇ ಮಸಾಲೆ ದೋಸೆ ಪ್ಯಾಕೆಟ್ ಓಪನ್ ಮಾಡಿ ಒಂದು ಪೀಸ್ ತೆಗೆದು ಅವಳಿಗೆ ತಿನ್ನಿಸಲು ಹೋದನು. ಅವಳು ಮುಖ ತಿರುಗಿಸಿದಾಗ, ನನ್ಗೆ ಗೊತ್ತು ನಿನಗೆ ನನ್ನ ಮೇಲೆ ಸಿಟ್ಟಿದೆ ಅಂತ. ಆ ಸಿಟ್ಟನ್ನು ನೀನು ಆಮೇಲೆ ತೀರಿಸ್ಕೊ, ತಿನ್ನೋ ತಿಂಡಿ ಮೇಲೆ ತೀರಿಸ್ಕೋಬೇಡ. ಅವನು ಎಷ್ಟೇ ಹೇಳಿದ್ರೂ ಕೂಡ ಅವಳು ತಿನ್ನದೆ ಹೋದಾಗ ಹತಾಶನಾದವನು, ನೀನೇನಾದ್ರೂ ತಿಂದಿಲ್ಲ ಅಂದ್ರೆ ನನ್ನ ಮೇಳನೆ ಅಂತ ಹೇಳಿದನು. ಆಗ ಅವಳು ಅವನ ಕೈಯಿಂದ ಮಸಾಲ ದೋಸೆ ತಿನ್ನತೊಡಗಿದಳು. ಅವನು ಪ್ರೀತಿಯಿಂದ ಅವಳಿಗೆ ತಿನ್ನಿಸುತ್ತಿದ್ದನು. ಆ ಒಂದು ಕ್ಷಣದಲ್ಲಿ ಎಲ್ಲ ಸಿಟ್ಟನ್ನು ಮರೆತ ಅವಳು ಅವನ ಕೈಯಿಂದಲೇ ತಿನ್ನತೊಡಗಿದಳು. ಅರ್ಜುನ್ ಅವಳಿಗೆ ತಿನ್ನಿಸುವುದನ್ನು ಮರೆಯಲ್ಲಿ ನೋಡುತ್ತಿದ್ದ ವ್ಯಕ್ತಿ ಮುಗುಳು ನಗುತ್ತಾ ಮುಂದೆ ಸಾಗಿದನು. ಕತೆ ಮುಂದುವರಿಯುವುದು. ಅರ್ಜುನ್ ಮತ್ತು ಆದ್ಯಾಳ ಪ್ರೇಮ ಕಥೆಯ ಮುಂದಿನ ಸಂಚಿಕೆಯನ್ನು ಕೇಳಲು ಕಾಯೋಣ. ಹಾಗೆಯೇ ಮರೆಯಲ್ಲಿ ನಿಂತು ಮುಗುಳ್ನಕ್ಕ ಆ ರಹಸ್ಯ ವ್ಯಕ್ತಿ ಯಾರು ಅನ್ನೋದನ್ನು ತಿಳಿಯಲು ಇನ್ನೂ ಸ್ವಲ್ಪ ತಾಳ್ಮೆ ಹಿಡಿಯಿರಿ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ಹಂಚಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ.